ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೂಡಿದ್ದಾನೆ. ಇಂಥ 100 ಮೊಕದ್ದಮೆಯನ್ನ ಹೂಡಿದ್ರು ಸಾರಾಗೋಯ್ದು ಹೇಳೋದಿಲ್ಲ ಇಲ್ಲ. ಯಾಕಂತ ಹೇಳಿದ್ರೆ ರಾಜ್ಕುಮಾರ್ ಆದರ್ಶಗಳು ನನ್ನ ಜೀವನದಲ್ಲಿ ಹರಿದಾಡ್ತಾ ಇದೆ. ಸ್ನೇಹಿತರೆ, ಎಲ್ಲಿಂದ ಬಂದೆ ನೀನು? ನಿನಗೆ ಸಂಸ್ಕೃತಿ ಕಲ್ತಿಲ್ವಾ? ನಿಮ್ಮ ಅಮ್ಮ ಬುದ್ಧಿ ಹೇಳ್ಕೊಟ್ಟಿಲ್ವಾ? ಹಿರಿಯರು ಅಂದ್ರೆ ಏನು? ಈ ನಾಡಿಗೆ ಕೊಟ್ಟಿರುವಂತ ಕೊಡುಗೆ ಏನೇನಿದೆ ನಿನ್ಗೆ ಯಾರು ಹೇಳ್ಕೊಟ್ಟಿಲ್ವಾ? ಇವತ್ತು ನೀನೊಬ್ಬ ನಿರುದ್ಯೋಗಿ, ಉದ್ಯೋಗ ಇಲ್ದೇ ಮನೇಲಿ ಕೂತಿದ್ಯಾ. ಪುಕ್ಸಟ್ಟೆ ಪ್ರಚಾರಕ್ಕೆ ಇವತ್ತು ನೀನು ಬೀದಿಗೆ ಬಂದು ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀಯಾ? ತಾಯಿ ತಮ್ಮ ಅವ್ರ ಪಕ್ಕ ಇದನ್ನ ನನ್ನ ಸ್ಮಾರಕ ಅಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಆಗ ಸರ್ಕಾರ ಈ ಪುಣ್ಯಾತ್ಮನ ಒಂದು ಸ್ಮಾರಕ ಇವತ್ತು ಅದನ್ನ ಯಾರು ಸಮಾಧಿ ಅನ್ನೋದಿಲ್ಲ, ಪುಣ್ಯಭೂಮಿ ಅಂತದೆ. ಅಂತ ಪುಣ್ಯಭೂಮಿಯನ್ನ ಬೆಂಗಳೂರು ನಗರದಲ್ಲಿ ಮಾಡಬೇಕು, 4 ಜನಕ್ಕೆ ಹೊರಗಡೆಯಿಂದ ಬಂದಂತವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ಸರ್ಕಾರ ಅವತ್ತು ಮುಂದೆ ಬಂತು. ಸರ್ಕಾರ ಮುಂದೆ ಬಂದು ಆ ಒಂದು ಸ್ಮಾರಕವನ್ನು ಕಟ್ಟೋದಕ್ಕೆ ಅವಕಾಶ ಕೊಡ್ತು. ಇವತ್ತು ಎಷ್ಟು ಜನರಿಗೆ ಭಾರತದಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಜಾಗ ಕೊಟ್ಟಿಲ್ಲ. ಇವತ್ತು ಅಂತವ್ರ ಬಗ್ಗೆ ಎಲ್ಲ ಮಾತಾಡಿ ಮಹಾತ್ಮ ಗಾಂಧಿ ಅವರು ಇನ್ನೂ ಅವ್ರ ಬಗ್ಗೆ ಮಾತಾಡ್ತೀರಾ? ಅವ್ರ ಬಗ್ಗೆ ಮಾತಾಡ್ತೀರಾ? ಆ ಅಹಿಂಸಾ ಪದವನ್ನ ಇಟ್ಕೊಳ್ಳೋದಕ್ಕೆ ನಿನ್ಗೆ ಏನ್ ಯೋಗ್ಯತೆ ಇದೆ? ಎಲ್ಲ ದಲಿತರ ಸಂಘಟನೆ 4 ಜನ ಹೇಳ್ಕೊಂಡು ಇವತ್ತು ಬೇರೆ ನಾಯಕರ ಹೆಸರು ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಮುಖಂಡರಿದೆಯಾ? ಅವರೆಲ್ಲ ನಗ್ತಾರೆ. ಅವರೆಲ್ಲ ನನ್ನ ಗೆಳೆಯರೇ. ಬಹಳಷ್ಟು ಜನ ನನ್ನ ಗೆಳೆಯರಿದ್ದಾರೆ, ಹಿರಿಯರಿದ್ದಾರೆ. ನಾವು ಯಾವತ್ತು ಅದಕ್ಕೆ ಸಾಕ್ಷಿ ಯಾರೊಬ್ಬರು ಜಾತೀಯತೆಯನ್ನ ಮೀರಿ ಬೆಳೆದಂತ ಯಾವತ್ತು ಕೂಡ ನಾನು ಅದನ್ನ ಬಯಸೋನಲ್ಲ, ಅದನ್ನ ಹೇಳಿದವನಲ್ಲ. ಸ್ನೇಹಿತರೆ, ನಮಗೆ ಗೊತ್ತಾಗಬೇಕು. 1991 ಇಸ್ವಿ ಬಹಳಷ್ಟು ಜನ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯಕರ್ತರಿದ್ದಾರೆ. ನವೆಂಬರ್ 11ನೇ ತಾರೀಕು ನನ್ನ ಜೀವಮಾನದಲ್ಲಿ ಆ ಘಟನೆಯನ್ನ ಮಾಡಲು ಸಾಧ್ಯ ಇಲ್ಲ. ಅವತ್ತು ಕಾವೇರಿ ನದಿ ತೀರ್ಪಿದ್ದಾಗ, ಕಾವೇರಿ ನದಿ ತೀರ್ಪು ತಮಿಳುನಾಡಿಗೆ ಬಿದ್ದಾಗ ಇಲ್ಲಿರುವಂತ ತಮಿಳುಗರು ಅವತ್ತು ಪಟಾಕಿ ಹೊಡಿತಾರೆ. ಅವತ್ತು ನ್ಯಾಯಮೂರ್ತಿಗಳು ND ವೆಂಕಟೇಶ್ ಮೂರ್ತಿ ಅವರು, ಒಬ್ಬ ವಕೀಲರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಜಡ್ಜ್ ಆಗಿ ಅವರು ತೀರ್ಕೊಂಡ್ರು. ಆ ಪುಣ್ಯಾತ್ಮ ನನ್ನ ಹತ್ರ ಬರ್ತಾರೆ, ಬಂದು ನಿಮ್ಮ ಪರವಾಗಿ ನಾನು ವಾದ ಮಾಡ್ತೀನಿ, ₹1 ನೀವು ನನ್ನ ಕೊಡಬೇಡಿ. ಕರ್ನಾಟಕದ ಬೆಂಗಳೂರು ನಗರದಲ್ಲಿರುವಂತಹ ಕನ್ನಡಿಗರಿಂದ ಸತ್ತಿಲ್ಲ, ಬದುಕಿದ್ದೀವಿ ಅಂತ ತೋರಿಸ್ಬಿಟ್ರು. 26 ಜನ ರಾಜ್ಕುಮಾರ್ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿ ಸಂಘದ ಕಾರ್ಯಕರ್ತರು ಗುಂಡಿಗೆ ಬಲಿಯಾದರು. ಇದನ್ನ ಯಾರು ಕೇಳ್ತಾರೆ? ಅವತ್ತೇನೋ ಗಲಭೆ ಲೂಟಿ ಏನೇನೋ ಆಯ್ತು. ಸುಮಾರು 100 ಜನ ತಮಿಳಿನ ಲಾಯರ್ಗಳು, ವಕೀಲರು ನನ್ನ ಮೇಲೆ, ಚಿದಾನಂದ ಮೂರ್ತಿ ಅವರ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಮೊಕದ್ದಮೆಯನ್ನು ಹೂಡ್ತಾರೆ. 100 ಜನ ನನ್ನ ವಿಚಾರಣೆ ಪ್ರತ್ಯೇಕವಾದಂತಹ ನ್ಯಾಯಾಲಯವನ್ನು ಮಾಡ್ತಾರೆ. ಅವತ್ತು ಬಸವ ಭವನ ಹೆದರಿದ್ರೆ ನಾನು 45 ವರ್ಷದಿಂದ ಈ ಹೋರಾಟವನ್ನು ಮಾಡಕ್ಕಾಗ್ತಾ ಇರಲಿಲ್ಲ. ಇವತ್ತು ಬಂದಿದ್ದಾರೆ, ಕುಣಿಗಲ್ಲಿಂದ ಬಂದಿದ್ದಾರೆ, ದೊಡ್ಡಬಳ್ಳಾಪುರ, ಮಂಡ್ಯ, ಎಲ್ಲ ಕಡೆ ಬಂದಿದ್ದಾರೆ. ನಾನು ಯಾರಿಗೂ ಹೇಳಿಲ್ಲ, ತಿಳ್ಕೊಂಡು ಬಂದಿದ್ದಾರೆ. ನಾನು ಕರೆಯನ್ನ ಕೊಟ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಅವಕಾಶ ಬೇಡ. ಚಿಕ್ಕಿ ಇನ್ನೊಬ್ಬನಿಗೋಸ್ಕರ ನನ್ನ ಕನ್ನಡ ಪರ ಹೋರಾಟಗಾರನ ಬಳಸ್ಕೊಳ್ಳೋದು ನಾವಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಆ ಒಂದು ಪುಣ್ಯಾತ್ಮನ ಬಗ್ಗೆ ಮಾತನಾಡುವಾಗ ಯೋಚನೆ ಮಾಡಬೇಕು. ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಬೇಕು. ಆ ಪುಣ್ಯಾತ್ಮ ಸಂವಿಧಾನ ಬರೆದೇ ಹೋಗಿದ್ರೆ ನಾವೆಲ್ಲ ಎಲ್ಲಿರ್ತಿದ್ದೋ? ಇವತ್ತು ಅಂತ ಸಂಘಟನೆಯ 4 ಜನರನ್ನ ಸೇರಿಸ್ಕೊಂಡು ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ಏನೋ ಒಂದು ಹರಿಬಿಟ್ಟು ಏನೋ ಒಂದು ಮಾಡ್ತಾ ಇದ್ದಾರೆ. ಇದೆಲ್ಲ ನಿನ್ನ ಪ್ರಚಾರದ ಗಿಮಿಕ್ಸು ಅಂತ ಜನಕ್ಕೆ ಗೊತ್ತು.